ನ್ಯೂಸ್18 ಕನ್ನಡದ ಡಿಜಿಟಲ್ ಕಂಟೆಂಟ್ಗೆ ಸ್ವಾಗತ. ನಾನು ಚಂದ್ರಕಾಂತ್ ಸುಗಂಧಿ. ಬೆಳಗಾವಿ ಡಿಸಿಸಿ ಬ್ಯಾಂಕ್ನ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆ ನಾಳೆ ನಡೆಯಲಿದ್ದು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ. ಏನು ಡಿಸಿಸಿ ಬ್ಯಾಂಕ್ಗೆ ವೈಲ್ಡ್ ಕಾರ್ಡ್ ಎಂಟ್ರಿ ಎಂಬಂತೆ ಏನು ರಾಮದುರ್ಗದ ಕಾಂಗ್ರೆಸ್ ಶಾಸಕ ಅಶೋಕ್ ಪಟ್ಟಣ್ ಕೂಡ ಎಂಟ್ರಿಯನ್ನು ಹೊಡೆದಿರ್ತಕ್ಕಂಥದ್ದು ಈಗ ಕೊನೆ ಗಳಿಗೆಯಲ್ಲಿ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ. ಒಟ್ಟು 16 ನಿರ್ದೇಶಕ ಸ್ಥಾನದ ಈ ಒಂದು ಚುನಾವಣೆಯಲ್ಲಿ ಎಲ್ಲ 16 ಕ್ಷೇತ್ರಗಳ ಚುನಾವಣೆ ಮುಗಿದು ಫಲಿತಾಂಶ ಪ್ರಕಟಗೊಂಡಿದೆ. ಜೊತೆಗೆ ಏನು ಅಂತಂದರೆ ಇಬ್ಬರನ್ನ ನಾಮನಿರ್ದೇಶಿತ ಸದಸ್ಯರನ್ನಾಗಿ ರಾಜ್ಯ ಸರ್ಕಾರ ಆದೇಶ ಹೊರಡಿಸಿರ್ತಕ್ಕಂಥದ್ದು. ಆ ನಾಮನಿರ್ದೇಶಿತ ಸದಸ್ಯರಿಗೆ ಮತದಾನದ ಹಕ್ಕನ್ನು ಕೂಡ ನೀಡಲಾಗಿರ್ತಕ್ಕಂಥದ್ದು. ಹೀಗಾಗಿ ನಾಳೆ ನಡೆದಿರುವ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನದ ಚುನಾವಣೆ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ. ಈ ಬಾರಿ ಡಿಸಿಸಿ ಬ್ಯಾಂಕ್ ಚುನಾವಣೆ ಬೆಳಗಾವಿ ಜಿಲ್ಲೆಯ 15 ತಾಲೂಕಿನಲ್ಲೂ ಕೂಡ ಪ್ರತಿಷ್ಠೆಯ ಕಾರಣವಾಗಿತ್ತು. ಎಲ್ಲರೂ ಕೂಡ ಮಾಜಿ ಶಾಸಕರು, ಸಚಿವರು, ಸಚಿವರ ಮಕ್ಕಳು ಬಹುತೇಕವಾಗಿ ಇವರೆಲ್ಲರೂ ಕೂಡ ಪ್ರತಿಷ್ಠೆಯಾಗಿ ತೆಗೆದುಕೊಂಡು ಈ ಚುನಾವಣೆಯನ್ನ ಮಾಡಿದ್ದಾರೆ. ಅಕ್ಟೋಬರ್ 19ರಂದು ಬೆಳಗಾವಿಯ BK ಮಾಡೆಲ್ ಹೈಸ್ಕೂಲ್ನಲ್ಲಿ ಮತದಾನ ಪ್ರಕ್ರಿಯೆ ನಡೆದಿರ್ತಕ್ಕಂಥದ್ದು. ಬಳಿಕ ಮತ ಎಣಿಕೆ ಬಳಿಕ ಫಲಿತಾಂಶ ಪ್ರಕಟಗೊಂಡಿದೆ. 9 ತಾಲೂಕಿನ ಕ್ಷೇತ್ರಗಳ ಪೈಕಿ ಏನು ಅವಿರೋಧ ಆಯ್ಕೆಯಾಗಿತ್ತು. ಈ ಒಂದು ಅವಿರೋಧ ಆಯ್ಕೆಯಲ್ಲಿ ಬಾಲಚಂದ್ರ ಜಾರಕಿಹೊಳಿ, ಸಚಿವ ಸತೀಶ್ ಜಾರಕಿಹೊಳಿ ಮೇಲುಗೈಯನ್ನು ಸಾಧಿಸಿರ್ತಕ್ಕಂಥದ್ದು. ಈಗಾಗಲೇ ಜಾರಕಿಹೊಳಿ ಬಣದಲ್ಲಿ 13 ಜನ ನಿರ್ದೇಶಕರು ಗುರುತಿಸಿಕೊಂಡಿರ್ತಕ್ಕಂಥದ್ದು. ಅಶೋಕ್ ಪಟ್ಟಣ್ ಅವರ ನಡೆ ಯಾವ ಕಡೆ ಇರುತ್ತೆ ಅನ್ನೋದ್ರ ಬಗ್ಗೆ ಕೂಡ ಸಾಕಷ್ಟು ಕುತೂಹಲವಾಗಿದೆ. ಅಶೋಕ್ ಪಟ್ಟಣ್ ರಾಮದುರ್ಗದಿಂದ ಡಿಸಿಸಿ ಬ್ಯಾಂಕ್ಗೆ ನಿರ್ದೇಶಕರಾಗಿ ಆಯ್ಕೆ ಆಗಬೇಕು ಅಂತ ಹಂತದಲ್ಲಿ ಎಲ್ಲ ರೀತಿಯ ಸಿದ್ಧತೆಗಳನ್ನು ಕೂಡ ಮಾಡಿಕೊಂಡಿದ್ರು. ಆದರೆ ಕೊನೆ ಗಳಿಗೆಯಲ್ಲಿ ಅವರು ತಮ್ಮ ನಾಮಪತ್ರವನ್ನು ವಾಪಸ್ ಪಡೆದು ಬಿಜೆಪಿಯ ಮಾಜಿ ಶಾಸಕ ಮಲ್ಲಣ್ಣ ಯಾದವಾಡ್ ಅವರಿಗೆ ಒಂದು ಬೆಂಬಲವನ್ನು ಕೊಟ್ಟಿದ್ರು. ಮಲ್ಲಣ್ಣ ಯಾದವಾಡ್ ಮಹಾದೇವಪ್ಪ ಯಾದವಾಡ್ ಅವರ ಸಹೋದರರಾಗಿ ಗುರುತಿಸಿಕೊಂಡಿದ್ದಾರೆ. ಅವರು ಕೂಡ ಡಿಸಿಸಿ ಬ್ಯಾಂಕ್ನ ಆಕಾಂಕ್ಷಿಯಾಗಿದ್ದರು. ಈ ಒಂದು ರಾಮದುರ್ಗದ ಚುನಾವಣೆ ಸಾಕಷ್ಟು ಕುತೂಹಲ ಕಾರಣವಾಗಿತ್ತು. ಆ ಒಂದು ಚುನಾವಣೆಯಲ್ಲಿ 2 ಮತಗಳ ಅಂತರದಿಂದ ಮಲ್ಲಣ್ಣ ಯಾದವಾಡ್ ಗೆದ್ದು ಬೀಗಿದ್ರು. ಈಗ ವೈಲ್ಡ್ ಕಾರ್ಡ್ ಎಂಟ್ರಿಯಾಗಿ ಅಶೋಕ್ ಪಟ್ಟಣ್ ಬೆಳಗಾವಿ ಡಿಸಿಸಿ ಬ್ಯಾಂಕ್ಗೆ ಪ್ರವೇಶ ಮಾಡಿದ್ದಾರೆ. ಬೆಳಗಾವಿ ಡಿಸಿಸಿ ಬ್ಯಾಂಕ್ನಲ್ಲಿ ಕಾಂಗ್ರೆಸ್ನವರು ಅಧ್ಯಕ್ಷರಾಗ್ತಾರಾ, ಬಿಜೆಪಿಯವರು ಅಧ್ಯಕ್ಷರಾಗ್ತಾರಾ ಅನ್ನೋ ಬಗ್ಗೆ ಸಾಕಷ್ಟು ಚರ್ಚೆ ನಡೀತದೆ. ಚುನಾವಣಾ ಸಂದರ್ಭದಲ್ಲಿ ಕಾಂಗ್ರೆಸ್ ಬಿಜೆಪಿ ಯಾವುದೂ ಕೂಡ ಅಲ್ಲಿ ಬಂದಿರಲಿಲ್ಲ. ಪಕ್ಷಾತೀತವಾಗಿ ನಾಯಕರು ತಮ್ಮ ಪ್ರತಿಷ್ಠೆಯನ್ನ ಪಣಕ್ಕಿಟ್ಟು ಹೋರಾಟವನ್ನು ಮಾಡಿದ್ರು. ನಿಪ್ಪಾಣಿಯಲ್ಲಿ ಅಣ್ಣಾಸಾಬ್ ಜೊಲ್ಲೆಯನ್ನ ಗೆಲ್ಲಿಸಕ್ಕೆ ಸಚಿವ ಸತೀಶ್ ಜಾರಕಿಹೊಳಿ, ಬಾಲಚಂದ್ರ ಜಾರಕಿಹೊಳಿ, ಮತ್ತೊಂದು ಕಡೆ ರಮೇಶ್ ಜಾರಕಿಹೊಳಿ 3 ಜನ ಸೇರಿ ಸಭೆಯನ್ನ ಮಾಡಿದ್ರು. ಬಾಲಚಂದ್ರ ಜಾರಕಿಹೊಳಿ ಇಡೀ ಕ್ಷೇತ್ರದಾದ್ಯಂತ ತಮ್ಮ ಅಭ್ಯರ್ಥಿಗಳನ್ನು ಗೆಲ್ಲಿಸಕ್ಕೆ ಸಾಕಷ್ಟು ಪ್ರಯತ್ನವನ್ನು ಪಟ್ಟಿದ್ದು. ಅಥಣಿ ಮತ್ತೆ ಕಾಗವಾಡ ಕ್ಷೇತ್ರ ಬಿಟ್ಟರೆ, ಚಿಕ್ಕೋಡಿ 3 ತಾಲೂಕು ಬಿಟ್ಟರೆ ಎಲ್ಲ ಕಡೆಗಳಲ್ಲೂ ಕೂಡ ಬಾಲಚಂದ್ರ ಜಾರಕಿಹೊಳಿ ತಮ್ಮ ಅಭ್ಯರ್ಥಿಗಳನ್ನು ಹಾಕಿ ಅವರ ಪರವಾಗಿ ಕೆಲಸವನ್ನು ಮಾಡಿಕೊಂಡಿದ್ದು. ಚುನಾವಣಾ ಫಲಿತಾಂಶ ಪ್ರಕಟ ಬಳಿಕ ಜಾರಕಿಹೊಳಿ ಸಹೋದರರಿಗೆ ಇದು ಮುನ್ನಡೆ ಅಂತೇಳಿ ಹೇಳಾಗ್ತಕ್ಕಂಥದ್ದು. ಈಗ ಜಾರಕಿಹೊಳಿ ಗುಂಪಿನಲ್ಲಿ ಒಂದು ಸಣ್ಣ ವ್ಯತ್ಯಾಸಗಳು ಕಂಡು ಬಂದಿವೆ ಅಂತಕ್ಕಂಥ ಅನುಮಾನಗಳು ರಾಜಕೀಯ ವಲಯದಲ್ಲಿ ಸಾಕಷ್ಟು ಚರ್ಚೆಗಳಾಗ್ತಿವೆ. ಏನೋ ಭಿನ್ನಮತಿ ಏನಾದರೂ ಹೊರಗಡೆ ಬರ್ತಾರ ಅನ್ನೋದ್ರ ಬಗ್ಗೆ ಕೂಡ ಚರ್ಚೆ ನಡೀತಕ್ಕಂಥದ್ದು. ಮತ್ತೊಂದು ಕಡೆ ಸೌದಿ ಮತ್ತು ಕತ್ತಿ ಬಣವು ಕೂಡ ಆಕ್ಟಿವ್ ಆಗಿದೆ. ಸೌದಿ ಕತ್ತಿ ಜೊತೆಗೆ ಮಲ್ಲಣ್ಣ ಯಾದವಾಡ್ ಕೂಡ ಅವರ ಜೊತೆಗೆ ಬಹಿರಂಗವಾಗಿ ಗುರುತಿಸಿಕೊಂಡಿರ್ತಕ್ಕಂಥದ್ದು. ಈಗ ವಿರೋಧಿ ಗುಂಪಿನಲ್ಲಿ 3 ಜನ ನಿರ್ದೇಶಕರಿದ್ದಾರೆ. ಈ 3 ಜನರ ನಿರ್ದೇಶಕರ ಸಂಖ್ಯೆ ಮತ್ತಷ್ಟು ಹೆಚ್ಚಾಗಲಿದೆ ಅಂತಕ್ಕಂಥದ್ದು ಮಾಹಿತಿಗಳಿರ್ತಕ್ಕಂಥದ್ದು. ಈಗ ಇವತ್ತು ರಾತ್ರಿ ನಾಳೆ ಬೆಳಗ್ಗೆವರೆಗೂ ಕೂಡ ಸಾಕಷ್ಟು ಕುತೂಹಲಕಾರಿ ಬೆಳವಣಿಗೆಗಳು ಬೆಳಗಾವಿ ಡಿಸಿಸಿ ಬ್ಯಾಂಕ್ ವಿಚಾರದಲ್ಲಿ ನಡೆಯುವಂತಹ ಸಾಧ್ಯತೆಗಳಿದೆ. ಲಕ್ಷ್ಮಣ್ ಸವದಿ ಅವರು ಕೂಡ ನಮ್ಮವರೇ ಅಧ್ಯಕ್ಷರಾಗ್ತಾರೆ, ಕಾದು ನೋಡಿ ಅಂತೇಳಿ ಈ ಹಿಂದೆ ಚುನಾವಣಾ ಫಲಿತಾಂಶ ಬಂದಂಥ ಸಂದರ್ಭದಲ್ಲಿ ಇರ್ತಕ್ಕಂಥದ್ದು. ಹೀಗಾಗಿ ಈ ಒಂದು ಚುನಾವಣೆ ಸಾಕಷ್ಟು ಈಗ ಕುತೂಹಲಕ್ಕೆ ಕಾರಣವಾಗಿದೆ. ಬಾಲಚಂದ್ರ ಜಾರಕಿಹೊಳಿ ನೇತೃತ್ವದಲ್ಲಿ ಸುಮಾರು 9 ಜನ ಆಯ್ಕೆ ಆದರೆ ಇನ್ನು ಸತೀಶ್ ಜಾರಕಿಹೊಳಿ ಟೀಮ್ನಿಂದ 3 ಜನ, ಅದರಲ್ಲೂ ಪ್ರಮುಖವಾಗಿ ಗಣೇಶ್ ಹುಕ್ಕೇರಿ ಕಾಗವಾಡದ ಶಾಸಕ ರಾಜು ಕಾಗೆ ಅವರ ಅವಿರೋಧ ಆಯ್ಕೆ ಮಾಡಲಾಗಿತ್ತು. ಕಿತ್ತೂರಿನಲ್ಲಿ ಬಾಲಚಂದ್ರ ಜಾರಕಿಹೊಳಿ ಇನಾಮದಾರ್ ಪುತ್ರ ವಿಕ್ರಮ್ ಇನಾಮದಾರ್ಗೆ ಸಪೋರ್ಟ್ ಮಾಡಿದರೆ, ಮತ್ತೊಂದು ಕಡೆ ಸತೀಶ್ ಜಾರಕಿಹೊಳಿ ಬಾಬಾ ಸಾಹೇಬ್ ಪಾಟೀಲ್ ಸಹೋದರ ನಾನಾ ಸಾಹೇಬ್ ಪಾಟೀಲ್ಗೆ ಸಪೋರ್ಟ್ ಮಾಡಿರ್ತಕ್ಕಂಥದ್ದು. ನಾನಾ ಸಾಹೇಬ್ ಪಾಟೀಲ್ ಇಲ್ಲಿ ವಿರೋಚಿತ ಗೆಲುವನ್ನು ಕೂಡ ಕಂಡಿದ್ದಾರೆ. ಈಗ ನಾನಾ ಸಾಹೇಬ್ ಪಾಟೀಲ್ ಕೂಡ ಸತೀಶ್ ಜಾರಕಿಹೊಳಿ ಕ್ಯಾಂಪ್ ಸೇರೋದು ಬಹುತೇಕ ಪಕ್ಕ ಆಗಿದೆ. ಹೀಗಾಗಿ ಜಾರಕಿಹೊಳಿ ಸಹೋದರರು ಡಿಸಿಸಿ ಬ್ಯಾಂಕ್ನಲ್ಲಿ ಅಧಿಕಾರ ಹಿಡಿತಾರೆ. ಆದರೆ ಮತ್ತೊಂದು ವಿರೋಧಿ ಗುಂಪು ಏನಂದ್ರೆ ನಮ್ಮದೇ ಅಧ್ಯಕ್ಷ ಆಗ್ತಾರೆ, ನಾವೇ ಅಧ್ಯಕ್ಷರಾಗ್ತೀವಿ ಅಂತೇಳಿ ಅಲ್ಲಲ್ಲಿ ಪ್ರಚಾರ ಮಾಡ್ತಿದ್ದಾರೆ. ಮತ್ತು ಅವರು ಅಧ್ಯಕ್ಷರಾಗಿ ಏನು ಸ್ಟ್ರಾಟಜಿ ಮಾಡಿದ್ದಾರೆ ಅನ್ನೋದ್ರು ಕೂಡ ಬಹಿರಂಗವಾಗಿ ಬಿಟ್ಟು ಕೊಡ್ತಾ ಇಲ್ಲ. ಹೀಗಾಗಿ ನಾಳೆ ನಡೆಯುವ ಡಿಸಿಸಿ ಬ್ಯಾಂಕ್ ಚುನಾವಣೆ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿರ್ತಕ್ಕಂಥದ್ದು. ಯಾರು ಅಧ್ಯಕ್ಷರಾಗ್ತಾರೆ ಅಂತಕ್ಕಂಥದ್ದು ಕುತೂಹಲ ಮನೆ ಮಾಡಿದೆ. ಪ್ರಮುಖವಾಗಿ ಈ ಚುನಾವಣೆ ಹಿಂದೆ ಬಾಲಚಂದ್ರ ಜಾರಕಿಹೊಳಿ ಲಿಂಗಾಯತ ಮುಖಂಡರನ್ನೇ ನಾವು ಉಪಾಧ್ಯಕ್ಷರನ್ನಾಗಿ ಮಾಡ್ತೀವಿ ಅಂತೇಳಿ ಸ್ಪಷ್ಟನೆ ಕೊಟ್ಟಿದ್ರು. ಆದರೆ ಆ ಲಿಂಗಾಯತ ಮುಖಂಡರು ಯಾರಾಗ್ತಾರೆ ಅನ್ನೋದು ಕೂಡ ಈಗ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ. ಒಂದು ಕಡೆ ಅಣ್ಣಾಸಾಬ್ ಜೊಲ್ಲೆ ಆಗಿರ್ಬೋದು ಮತ್ತು ಮಹಾಂತೇಶ್ ದೊಡ್ಡಗೌಡರು ಇಬ್ಬರು ಕೂಡ ಅಧ್ಯಕ್ಷ ಸ್ಥಾನದ ಆಕಾಂಕ್ಷಿಗಳಿದ್ದಾರೆ ಮತ್ತು ಕಳೆದ ಹಲವು ವರ್ಷಗಳಿಂದ ಕೂಡ ಇವರು ಡಿಸಿಸಿ ಬ್ಯಾಂಕ್ನಲ್ಲಿ ಕೆಲಸವನ್ನು ಮಾಡಿರ್ತಕ್ಕಂಥದ್ದು. ಮತ್ತೊಂದು ಕಡೆ ಈ ಹಿಂದಿನ ಅಧ್ಯಕ್ಷ ಅಪ್ಪಾಸಾಬ್ ಕುಲಗುಡೆ ಕೂಡ ಅಧ್ಯಕ್ಷ ಸ್ಥಾನದ ಆಕಾಂಕ್ಷಿ ಅಂತ ಹೇಳಲಾಗ್ತದೆ. ಇದು ಬಿಜೆಪಿಯಿಂದ. ಆದರೆ ಕಾಂಗ್ರೆಸ್ ಒಂದು ವೇಳೆ ಮುಖ್ಯಮಂತ್ರಿ ಏನಾದರೂ ಸೂಚನೆ ಕೊಟ್ಟು ಕಾಂಗ್ರೆಸ್ ಅವರನ್ನ ಅಧ್ಯಕ್ಷನ ಮಾಡಿ ಅಂತಂದಾಗ ಅಲ್ಲಿ ಮತ್ತೊಂದು ಎಂಟ್ರಿ ಆಗುತ್ತೆ. ಅದು ಗಣೇಶ್ ಹುಕ್ಕೇರಿ ಅಂತೇಳಿ ಹೇಳಲಾಗ್ತಕ್ಕಂಥದ್ದು. ಗಣೇಶ್ ಹುಕ್ಕೇರಿ ಮತ್ತು ಕಾಗವಾಡದ
ಕಾಂಗ್ರೆಸ್ ಶಾಸಕ ರಾಜು ಕಾಗೆ ಹೆಸರು ಕೂಡ ಕೇಳಿ ಬರ್ತಕ್ಕಂಥದ್ದು. ಕಾಂಗ್ರೆಸ್ ಬಿಜೆಪಿ ಇಲ್ಲ, ಇದು ಜಾರಕಿಹೊಳಿ ಮತ್ತು ಅವರ ವಿರೋಧಿ ಬಣದ ನಡುವೆ ಚುನಾವಣೆ ಆದರೆ ಇಲ್ಲಿ ಜಾರಕಿಹೊಳಿ ಸಹೋದರರ ನಿರ್ಣಯವೇ ಪ್ರಮುಖವಾಗಿರುತ್ತೆ ಮತ್ತು ಅದು ನಿರ್ಧಾರಕ ಅಂದರೆ ಆ ಒಂದು ನಿರ್ಣಯದ ಚುನಾವಣೆ ಆಗುತ್ತೆ. ಮತ್ತು ಈಗಾಗಲೇ ಅವರು ಬಹುಮತವನ್ನು ಸಾಬೀತನ್ನು ಕೂಡ ಮಾಡಿರ್ತಕ್ಕಂಥದ್ದು. ಸುಮಾರು 13 ಜನ ನಿರ್ದೇಶಕರು ನಮ್ಮೊಟ್ಟಿಗಿದ್ದಾರೆ ಅಂತೇಳಿ ಜಾರಕಿಹೊಳಿ ಸಹೋದರರು ಪ್ರತಿ ಬಾರಿ ಹೇಳಿರ್ತಕ್ಕಂಥದ್ದು. ಏನೋ ಬೆಳಗಾವಿ ತಾಲೂಕಿನಿಂದ ರಾಹುಲ್ ಜಾರಕಿಹೊಳಿ, ಗೋಕಾಕ್ನಿಂದ ಅಮರನಾಥ್ ಜಾರಕಿಹೊಳಿ, ಮೂಡಲಗಿಯಿಂದ ನೀಲಕಂಠ ಕಪ್ಪಲ್ಗುದ್ದಿ, ಹಾಗೇನೆ ಸವದತ್ತಿಯಿಂದ ಶಾಸಕ ವಿಶ್ವಾಸ್ ವೈದ್ಯ, ಯರಗಟ್ಟಿಯಿಂದ ಶಾಸಕ ವಿಶ್ವಾಸ್ ವೈದ್ಯ, ಸವದತ್ತಿಯಿಂದ ವಿರೂಪಾಕ್ಷ ಮಹಾಮನಿ, ಇತರೆ ಸ್ಥಾನಗಳಿಂದ ಚಂದ್ರರಾಜ್ ಹಟ್ಟಿಹೊಳಿ ಸೇರಿದಂತೆ ಅರವಿಂದ್ ಪಾಟೀಲ್ ಖಾನಾಪುರದಿಂದ ಹೀಗೆ 9 ಜನರನ್ನು ಆಯ್ಕೆ ಮಾಡುವಲ್ಲಿ ಜಾರಕಿಹೊಳಿ ಬ್ರದರ್ಸ್ ಸಕ್ಸಸ್ ಆಗಿರ್ತಕ್ಕಂಥದ್ದು. ಈಗ ಈ ಒಂದು ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆಯಲ್ಲಿ ಯಾವ ರೀತಿ ಅವರು ಸ್ಟ್ರಾಟಜಿಯನ್ನು ಮಾಡ್ತಾರೆ, ಯಾರಿಗೆ ಅಧ್ಯಕ್ಷ ಸ್ಥಾನವನ್ನು ಅಧ್ಯಕ್ಷ ಪಟ್ಟವನ್ನು ಕಟ್ಟಲಿದ್ದಾರೆ ಅಂತಕ್ಕಂಥದ್ದು ಈಗ ಕುತೂಹಲಕ್ಕೆ ಕಾರಣವಾಗಿದೆ. ಈ ಕುತೂಹಲಕ್ಕೆ ನಾಳೆ ಮಧ್ಯಾಹ್ನದವರೆಗೂ ಕೂಡ ತೆರೆ ಬೀಳಲಿದೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.